ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಫೋನಲ್ಲಿ ಯಾವ ಥರ ಒಂದು ಆಯಿಲ್ ಪೇಂಟಿಂಗ್ ಒಂದು ಫೋಟೋ ಎಡಿಟ್ನ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಅಪ್ಲಿಕೇಶನ್ ಬೇಕು, ಅದು ಕೂಡ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಡ್ತು ಅಂತಂದರೆ ನೀವು ಆ ಒಂದು ಆಯಿಲ್ ಪೇಂಟಿಂಗ್ ಎಡಿಟ್ನ ನೀವು ಆರಾಮಾಗಿ ಮೊಬೈಲಲ್ಲೇ ಮಾಡ್ಬೋದು. ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಥರ ನೀವು ಒಂದು ಆಯಿಲ್ ಪೇಂಟಿಂಗ್ ಒಂದು ಫೋಟೋ ಎಡಿಟ್ನ ಮಾಡೋದು ಮೊಬೈಲಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಲ್ಲ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಫೋಟೋನ ಯಾವ ಥರ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಯಾವುದಪ್ಪ ಅಂತಂದರೆ ಪಿಕ್ಸಾರ್ಟ್ ಅಂತ. ಸೊ ಪಿಕ್ಸಾರ್ಟ್ ಅಂತ ನೀವು ಪ್ಲೇಸ್ಟೋರ್ ಸರ್ಚ್ ಮಾಡೋದು ನಿಮಗೆ ಸಿಗುತ್ತೆ. ಆ ಒಂದು ಪಿಕ್ಸಾರ್ಟ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿಕೊಂಡು ನೀವು ಆ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಓಪನ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಕಡೆ ತೋರಿಸ್ತಾ ಇದ್ದೀನಿ. ಸೊ ಲೋಡ್ ಆಗುತ್ತೆ. ಫಸ್ಟು ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಎಡಿಟ್ ಫೋಟೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಯಾವೊಂದು ಫೋಟೋನ ಎಡಿಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಯಶ್ ಅವ್ರದ್ದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಒಂದು ಫೋಟೋ ನೋಡ್ತಾ ಇದ್ದೀರಾ, ಮಾಮೂಲಿ ಫೋಟೋ ಇದು. ಸೊ ಇದು ಯಾವುದೇ ರೀತಿ ಆಯಿಲ್ ಪೇಂಟಿಂಗ್ ಇಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ನಾವು ಆಯಿಲ್ ಪೇಂಟಿಂಗ್ನ ನಾವು ಮಾಡಬೇಕು ಅಂತಂದರೆ ಫಸ್ಟು ನೀವು ಇದಕ್ಕೆ ಒಂದು ಸ್ಯಾಚುರೇಷನ್, ಕಾಂಟ್ರಾಸ್ಟು ಇದನ್ನೆಲ್ಲ ನೀವು ಜಾಸ್ತಿ ಮಾಡಿಕೊಂಡು ನೀಟಾಗಿ ಫಸ್ಟು ಫೋಟೋ ಕ್ವಾಲಿಟಿನ ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನೀವು ಟೂಲ್ಸ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಅಡ್ಜಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಬ್ರೈಟ್ನೆಸ್ಸು ನಿಮ್ಗೆ ಎಷ್ಟು ಬೇಕು, ಬ್ರೈಟ್ನೆಸ್ಸು ಎಷ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ಅಷ್ಟನ್ನು ನೀವು ಕೊಡಬೇಕಾಗುತ್ತೆ. ಸೊ ನಾನಿವಾಗ ಒಂದು 3% ಕೊಟ್ಟಿದ್ದೀನಿ ಬ್ರೈಟ್ನೆಸ್ಸು. ಅದೇ ಥರ ಕಾಂಟ್ರಾಸ್ಟು, ಸೊ ಜಾಸ್ತಿ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡಿಕೊಂಡು ಕೊಡಿ. ಆ್ಯಂಡ್ ಸ್ಯಾಚುರೇಷನು ಅಷ್ಟೇ, ನಿಮಗೆ ಫುಲ್ಲು ಕಲರ್ ಆಗಬೇಕು ಅಂತಂದರೆ ಸ್ವಲ್ಪ ಸ್ಯಾಚುರೇಷನ್ನ ನೀವು ಕೊಡಬೇಕಾಗುತ್ತೆ. ಓಕೆ, ಸೊ ಇವಾಗ ಸ್ಯಾಚುರೇಷನ್ ಕೊಟ್ಟಿದ್ದೀನಿ. ಸೊ ಇನ್ನು ನಿಮಗೆ ಐಲೈಟ್ಸು, ಶ್ಯಾಡೋಸು ಇದನ್ನೆಲ್ಲ ನೀವು ಕೊಟ್ಕೋಬೋದು, ನೀವೇ ಕೊಟ್ಕೊಳ್ಳಿ. ಸೊ ಅದಕ್ಕೆ ನಾನು ಇವಾಗ ಸುಮ್ಮನೆ ಒಂದು ಪ್ರಾಕ್ಟಿಕಲಾಗಿ ತೋರಿಸ್ತಾ ಇರೋದ್ರಿಂದ ನಾನು ಜಸ್ಟ್ ಓಕೆ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಫೋಟೋ ಕ್ವಾಲಿಟಿ ಇವಾಗ ನೀವು ಈ ಥರ ಇದೆ, ನೀವು ನೋಡ್ತಾ ಇದ್ದೀರಾ. ಸೊ ಇವಾಗ ಇದಕ್ಕೆ ನಾವು ಆಯಿಲ್ ಪೇಂಟಿಂಗ್ನ ಮಾಡಬೇಕು. ಸೊ ಫಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ HDR ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡೋದ್ರಿಂದ ಫೋಟೋ ಕ್ಲಾರಿಟಿ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಫುಲ್ಲು ಡಾರ್ಕ್ ಆಗಿಬಿಡುತ್ತೆ, ಫುಲ್ಲು ಹೆವಿ ಸ್ಯಾಚುರೇಷನ್ ಬಂದ್ಬಿಡುತ್ತೆ. ಸೊ ನೀವು ಅದಕ್ಕೋಸ್ಕರ ಅಲ್ಲಿ ಕೆಳಗಡೆ ಫೇಡ್ ಅಂತ ಇರುತ್ತೆ ನೋಡಿ. ಸೊ ಅದನ್ನು ನೀವು ಸ್ವಲ್ಪ ಜಾಸ್ತಿ ಮಾಡಿದಷ್ಟು ನಿಮಗೆ ಅದು ಸ್ಯಾಚುರೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೋಡಿ, ಇಷ್ಟು ಕೊಟ್ಟರೆ ಹಿಂಗೆ ಕಾಣುತ್ತೆ, ಸ್ವಲ್ಪ ಇಷ್ಟಿರಲಿ, ಒಂದು 50% ಇರಲಿ. ಓಕೆ, ಸೊ ಇಷ್ಟು ಕೊಟ್ಕೊಂಡು ನೆಕ್ಸ್ಟು ನೀವೇನು ಮಾಡಬೇಕು ಅಂತಂದರೆ ಓಕೆ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ಮೇಲ್ಗಡೆ, ಅಲ್ಲಿ ನೀವು ಕ್ಲಿಕ್ನ ಮಾಡಬೇಕು. ಸೊ ಅಲ್ಲಿ ನೀವು ನೆಕ್ಸ್ಟು ಕ್ಲಿಕ್ನ ಮಾಡಿದ ತಕ್ಷಣ ಸೊ ಮತ್ತೆ ನೀವು ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಬೇಕು. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಆರ್ಟಿಸ್ಟಿಕ್ ಅಂತ ಅಂದ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಆಯಿಲ್ ಪೇಂಟಿಂಗ್ ಅಂತ. ಸೊ ಈ ಒಂದು ಆಯಿಲ್ ಪೇಂಟಿಂಗ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಒಳ್ಳೆ ಸಿಂಹ ಥರ ಕಾಣಿಸ್ತಾ ಇದೆ. ಅಂದರೆ ಆ ಎಷ್ಟಿರ್ಗೆ ಅದಕ್ಕೆಲ್ಲ ಹಂಗೆ ಕಾಣಿಸ್ತಿರೋದು. ಸೊ ಇವಾಗ ನಿಮ್ಮ ಫಸ್ಟ್ ಅಮೌಂಟ್ನ ಸೆಟ್ ಮಾಡ್ಕೋಬೇಕು, ಯಾವೊಂದು ಅಮೌಂಟಲ್ಲಿ ನೀವು ಆಯಿಲ್ ಪೇಂಟಿಂಗ್ನ ಮಾಡಬೇಕು ಅಂತ. ಸೊ ನೀವು ಜಾಸ್ತಿ ಕೊಟ್ಟಷ್ಟು ಫುಲ್ಲು ಆಯಿಲ್ ಪೇಂಟಿಂಗ್ ಆಗಿಬಿಡುತ್ತೆ. ಸೊ ಒಂದು ಮೀಡಿಯಮಾಗಿ ಕೊಡಿ ನೋಡಿ, ಇಷ್ಟು ಕೊಡಿ ನೋಡಿ, ಇಷ್ಟು ಕೊಟ್ಕೋಬೋದು. ಇಷ್ಟು ಕೊಟ್ಟಾದಮೇಲೆ ಕೆಳಗಡೆ ಫೇಡ್ ಅಂತ ಇದೆ ನೋಡಿ, ಇದನ್ನು ಕೂಡ ನೀವು ಜಾಸ್ತಿ ಮಾಡೋದ್ರಿಂದ ಫೋಟೋ ಕ್ಲಾರಿಟಿ ಮೊದಲಿಂಗಿತ್ತು ಹಂಗೆ ಬಂದ್ಬಿಡುತ್ತೆ. ಸೊ ಇದನ್ನು ನೀವು ಎಷ್ಟು % ಬೇಕೋ ಅಷ್ಟು % ಕೊಟ್ಕೊಳ್ಳಿ. ಇವಾಗ ಇಷ್ಟು % ಓಕೆ, ಶರ್ಟು ಗಿರ್ಟು ಔಟ್ಫಿಟ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಕಣ್ಣು ಹತ್ರ ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಎರೇಸರ್ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಕಣ್ಣು ಹತ್ರ ಸ್ವಲ್ಪ ಎರೇಸ್ ಮಾಡಿ. ಅಂತಂದರೆ ಅದು ಆಯಿಲ್ ಪೇಂಟಿಂಗ್ ಅಲ್ಲಿರಬಾರ್ದು, ಆಯಿತಾ. ಸ್ವಲ್ಪ ನೀಟಾಗಿ ಕಾಣಬೇಕು ಕಣ್ಣು ಗಿಣ್ಣು ಅವೆಲ್ಲ. ಸ್ವಲ್ಪ ಮೂಗು ಹತ್ರನೂ ಕೂಡ ಮಾಡ್ಬೋದು ನೀವು ಬೇಕು ಅಂತಂದರೆ. ಇವಾಗ ನಾನು ಸ್ವಲ್ಪ ಮಾಡಿದ್ದೀನಿ. ಇವಾಗ ನೋಡಿ ಫುಲ್ಲು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಸೊ ಹಂಗೆ ಸ್ವಲ್ಪ ಫೇಸ್ ಹತ್ರ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ನೋಡಿ ಇವಾಗ ಫೇಸ್ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ. ಫುಲ್ಲು ಆಯಿಲ್ ಪೇಂಟಿಂಗ್ ಮಾಡೋರು ಚೆನ್ನಾಗಿರಲ್ಲ. ಸೊ ಅದರಿಂದ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೈಲೈಟ್ ಮಾಡಿಕೊಂಡು ಇನ್ನು ಮಿಕ್ಕಿತಾವೆಲ್ಲ ಆಯಿಲ್ ಪೇಂಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫುಲ್ಲು ಆಯಿಲ್ ಪೇಂಟಿಂಗಲ್ಲಿದೆ. ಸೊ ನಾನು ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕಣ್ಣನ್ನು ಸ್ವಲ್ಪ ಆಯಿಲ್ ಪೇಂಟಿಂಗ್ ರಿಮೂವ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಮೂಗು ಹತ್ರ ರಿಮೂವ್ ಮಾಡಿದೆ. ಸೊ ಇವಾಗ ನೀವು ನೋಡ್ಬೋದು, ನಾನಿವಾಗ ಇನ್ನೊಂದು ಸ್ವಲ್ಪ ನಾನು ಅಮೌಂಟ್ನ ಜಾಸ್ತಿ ಕೊಟ್ಟರೆ ಸೊ ನೀವು ನೋಡ್ತಾ ಇದ್ದೀರಾ ಫುಲ್ಲು ಎಲ್ಲ ಆಯಿಲ್ ಪೇಂಟಿಂಗ್ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಓಕೆ ಮೇಲೆ ಕ್ಲಿಕ್ನ ಮಾಡಿದ್ರೆ ಮುಗೀತು. ಈ ಒಂದು ಫೋಟೋನ ನೀವು ಸೇವ್ ಮಾಡ್ಕೋಬೋದು. ಫೋಟೋ ಸೇವ್ ಮಾಡಿದ್ಮೇಲೆ ಮೇಲ್ಗಡೆ ಒಂದು ಡನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಗ್ಯಾಲರಿ ಕೊಟ್ಟರೆ ಆ ಒಂದು ಫೋಟೋ ಸೇವ್ ಆಗಿರುತ್ತೆ. ಇವಾಗ ನಾನು ಫೋಟೋ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರೀ ಹೆಂಗೆ ಎಡಿಟ್ ಆಗಿದೆ ಅಂತ. ಓಕೆ ಗೈಸ್, ಇದು ಒರಿಜಿನಲ್ ಫೋಟೋ. ಈ ಫೋಟೋನ ನಾವು ಈ ಥರ ಮಾಡಿ ಮಡಗಿದ್ದೀವಿ, ಆಯಿತಾ. ಸೊ ಆಯಿಲ್ ಪೇಂಟಿಂಗ್ ಮಾಡಿ ಮಡಗಿದ್ದೀವಿ, ನೀವು ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಈ ಥರ ನೀವು ಮೊಬೈಲಲ್ಲೇ ಆರಾಮಾಗಿ ಆಯಿಲ್ ಪೇಂಟಿಂಗ್ನ ನೀವು ಮಾಡ್ಬೋದು. ಐ ಥಿಂಕ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ನೀವು ನನ್ನ ಟೆಲಿಗ್ರಾಮ್ ಗ್ರೂಪು ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮು ಲಿಂಕ್ ಇದೆ, ಎಲ್ಲ ಲಿಂಕು ಇದೆ, ಫಾಲೋ ಮಾಡ್ಬೋದು. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್.
ಒಂದೇ ಮಾತರಂ.